ಇದರಲ್ಲಿ ನಿಮಗೆ ಪ್ರಾಮಾಣಿಕ ಕಳಕಳಿ ಇಲ್ಲ. ಯಾರೋ ದಲಿತರಿಗೆ, ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಾಮಾಣಿಕ ಕಳಕಳಿ ಇಲ್ಲ ಅನ್ನೋದು ನನ್ನ ಭಾವನೆ. ಇನ್ನೊಂದು ಮಾತೇನು ಅಂತಂದರೆ, ಅವರು ವರದಿ ರಿಪೋರ್ಟ್ನ ಇನ್ಫಾರ್ಮೇಷನ್ ಸೋರಿಕೆಯಾಗಿದ್ದನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ಅದ್ರ ಪ್ರಕಾರ ದಲಿತರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ, SC ST ಸಮುದಾಯ 1 ಕೋಟಿಗೂ ಹೆಚ್ಚಿದ್ದಾರೆ, 2ನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅಂತೇಳಿ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಅಲ್ಪಸಂಖ್ಯಾತ ಅಂದರೆ ಮಾನದಂಡ ಏನು? ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಹೆಂಗಾಗ್ತಾರೆ? ನಮ್ಮ ರಾಜ್ಯದ ಅತ್ಯಂತ 2ನೇ ದೊಡ್ಡ ಸಮುದಾಯ ಅಲ್ಪಸಂಖ್ಯಾತ ಅಂತ ಯಾಕೆ ಕರೆದು ಅವ್ರಿಗೆ ಅಪಮಾನ ಮಾಡ್ತೀರಿ? ಅವರು ಅಲ್ಪಸಂಖ್ಯಾತರು ಅಲ್ಲ, ಬಹುಸಂಖ್ಯಾತರು. ಅಲ್ಪಸಂಖ್ಯಾತರು ಯಾರು 1% ಆಸುಪಾಸಲ್ಲಿ ಇರ್ತಾರೆ ಅವರು ಅಲ್ಪಸಂಖ್ಯಾತರಾಗ್ತಾರೆ. ಇವರು ಬಹುಸಂಖ್ಯಾತರನ್ನ ಅಲ್ಪಸಂಖ್ಯಾತರು ಅಂತ ಕರೆದು ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಅದಕ್ಕಾಗಿ ಅಲ್ಪಸಂಖ್ಯಾತರು ಯಾರು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು. ಯಾರು ಅಲ್ಪಸಂಖ್ಯಾತರು? ಬಹುಸಂಖ್ಯಾತರನ್ನು ನೀವು ಅಲ್ಪಸಂಖ್ಯಾತರು ಅಂತ ಕರೆದು ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಮತ್ತು ನಿಮ್ಮ ನಿಲುವೇನು? ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರಾಗಿ ಇಟ್ಟು ವೋಟ್ ಬ್ಯಾಂಕ್ ಮಾಡೋದು ನಿಮ್ಮ ನಿಲುವು, ಅಥವಾ ಅವ್ರನ್ನ ಬಹುಸಂಖ್ಯಾತರು ಅಂತ ಪರಿಗಣಿಸುವ ನಿಲುವನ್ನು ತೆಗೆದುಕೊಳ್ತೀರಾ? ಇದರಲ್ಲಿ ನಿಮ್ಮ ನಿಲುವೇನು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಮತ್ತು ಆಗ್ರಹ ಮಾಡ್ತೇನೆ. ಜನಸಂಖ್ಯೆಯಲ್ಲಿ ನಂಬರ್ 2 ಇರೋರು ಅಲ್ಪಸಂಖ್ಯಾತರು ಅಂತ ಕರಿಬಾರ್ದು. ಅವರು ಬಹುಸಂಖ್ಯಾತರು. ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಕ್ಕಬೇಕಾಗಿರೋದು ಯಾರು 0.5%, 1/4%, 1% ಇದ್ದಾರೆ ಅಂಥವ್ರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗಬೇಕಾಗಿರೋದು. ಇದರಲ್ಲಿ ನಿಮಗೆ ಪ್ರಾಮಾಣಿಕ ಕಳಕಳಿ ಇಲ್ಲ. ಯಾರೋ ದಲಿತರಿಗೆ, ತುಳಿತಕ್ಕೊಳಗಾದವರಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಪ್ರಾಮಾಣಿಕ ಕಳಕಳಿ ಇಲ್ಲ ಅನ್ನೋದು ನನ್ನ ಭಾವನೆ. ಇನ್ನೊಂದು ಮಾತೇನು ಅಂತಂದರೆ, ಅವರು ವರದಿ ರಿಪೋರ್ಟ್ನ ಇನ್ಫಾರ್ಮೇಷನ್ ಸೋರಿಕೆಯಾಗಿದ್ದನ್ನು ನಾನು ಮಾಧ್ಯಮದಲ್ಲಿ ಗಮನಿಸಿದೆ. ಅದ್ರ ಪ್ರಕಾರ ದಲಿತರು 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ, SC ST ಸಮುದಾಯ 1 ಕೋಟಿಗೂ ಹೆಚ್ಚಿದ್ದಾರೆ, 2ನೇ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅಂತೇಳಿ ಹೇಳಿದ್ರು. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಅಲ್ಪಸಂಖ್ಯಾತ ಅಂದರೆ ಮಾನದಂಡ ಏನು? ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಹೆಂಗಾಗ್ತಾರೆ? ನಮ್ಮ ರಾಜ್ಯದ ಅತ್ಯಂತ 2ನೇ ದೊಡ್ಡ ಸಮುದಾಯ ಅಲ್ಪಸಂಖ್ಯಾತ ಅಂತ ಯಾಕೆ ಕರೆದು ಅವ್ರಿಗೆ ಅಪಮಾನ ಮಾಡ್ತೀರಿ? ಅವರು ಅಲ್ಪಸಂಖ್ಯಾತರು ಅಲ್ಲ, ಬಹುಸಂಖ್ಯಾತರು. ಅಲ್ಪಸಂಖ್ಯಾತರು ಯಾರು 1% ಆಸುಪಾಸಲ್ಲಿ ಇರ್ತಾರೆ ಅವರು ಅಲ್ಪಸಂಖ್ಯಾತರಾಗ್ತಾರೆ. ಇವರು ಬಹುಸಂಖ್ಯಾತರನ್ನ ಅಲ್ಪಸಂಖ್ಯಾತರು ಅಂತ ಕರೆದು ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಅದಕ್ಕಾಗಿ ಅಲ್ಪಸಂಖ್ಯಾತರು ಯಾರು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಬೇಕು. ಯಾರು ಅಲ್ಪಸಂಖ್ಯಾತರು? ಬಹುಸಂಖ್ಯಾತರನ್ನು ನೀವು ಅಲ್ಪಸಂಖ್ಯಾತರು ಅಂತ ಕರೆದು ಅವ್ರಿಗೆ ಯಾಕೆ ಅಪಮಾನ ಮಾಡ್ತೀರಿ? ಮತ್ತು ನಿಮ್ಮ ನಿಲುವೇನು? ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರಾಗಿ ಇಟ್ಟು ವೋಟ್ ಬ್ಯಾಂಕ್ ಮಾಡೋದು ನಿಮ್ಮ ನಿಲುವು, ಅಥವಾ ಅವ್ರನ್ನ ಬಹುಸಂಖ್ಯಾತರು ಅಂತ ಪರಿಗಣಿಸುವ ನಿಲುವನ್ನು ತೆಗೆದುಕೊಳ್ತೀರಾ? ಇದರಲ್ಲಿ ನಿಮ್ಮ ನಿಲುವೇನು ಅಂತ ನಾನು ಕೇಳಕ್ಕೆ ಬಯಸ್ತೇನೆ ಮತ್ತು ಆಗ್ರಹ ಮಾಡ್ತೇನೆ. ಜನಸಂಖ್ಯೆಯಲ್ಲಿ ನಂಬರ್ 2 ಇರೋರು ಅಲ್ಪಸಂಖ್ಯಾತರು ಅಂತ ಕರಿಬಾರ್ದು. ಅವರು ಬಹುಸಂಖ್ಯಾತರು. ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಕ್ಕಬೇಕಾಗಿರೋದು ಯಾರು 0.5%, 1/4%, 1% ಇದ್ದಾರೆ ಅಂಥವ್ರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗಬೇಕಾಗಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.